ಗಾಡಿ ಹೋಗ್ಬೇಕಾದ್ರೆ ಮಲ್ಕೋಬೋದು. ಏನು ಕತೆ ದುಡ್ಡು ಹೆಂಗೆ ಅಂತ ಇಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಕುಂಭಮೇಳ ಸ್ನಾನ ಮಾಡೋ ಅಂಥದ್ದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಯಾಗ್ರಾಜ್. ನಾನಿವತ್ತು ಬಂದಿದ್ದೀನಿ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ. ಇನ್ನೂ 35 ಕಿಲೋಮೀಟ್ರ್ ಐತೆ ಪ್ರಯಾಗ್ರಾಜು. ಬಟ್ ಹೋಗೋ ದಾರಿಲಿ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ. 35-40 ಕಿಲೋಮೀಟ್ರ್ ಇದೆ. ಗಾಡಿ ಅಂತೂ ಏನು ಸ್ಟ್ರಕ್ ಆಗಿರಲ್ಲ, ಜಸ್ಟ್ ಮೂವ್ ಆಗ್ತಾ ಇರುತ್ತೆ, ನಿಧಾನಕ್ಕೆ ಮೂವ್ ಆಗ್ತಾ ಇರ್ತದೆ. 23 ಫೆಬ್ರವರಿಗೆ ಈ ರೀತಿ ಇದೆ, ಭಾನುವಾರ. ಸೊ ಇನ್ನು 3 ಡೇಸ್ ಇದು ಎಂಡ್ ಆಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಟ್ರಾಫಿಕ್ ಇದೆ. ಜಸ್ಟ್ ಹಂಗೆ ಗಾಡಿಗಳು ಮೂವ್ ಆಗ್ತಾ ಇರ್ತವೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ಕುಂಭಮೇಳ ಯಾವ ರೀತಿ ಇದೆ ಕೊನೆಯ ದಿನದಲ್ಲಿ ಅಂತ ನೀವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತೀರಾ, ತಿಳಿಸ್ಕೊಡ್ತೀನಿ. ಅಂಟಿಲ್ ಕೊನೆವರೆಗೂ ವಾಚ್ ಮಾಡಿ. ಕುಂಭಮೇಳ ಪ್ರಯಾಗ್ರಾಜ್ ರೂಟ್ನ ಟ್ರಾಫಿಕ್. ಸತತ 4 ಅವರ್ಗಳ ನಂತರ ರೋಡ್ ಏನೋ ಫ್ರೀ ಆಯಿತು, ಬಟ್ ಆಪೋಸಿಟ್ ಹೋಗೋ ರೋಡೇ ಕ್ಲೋಸ್ ಆಗ್ಬಿಟ್ಟೈತೆ ನೋಡಿ. ಬಿಡ್ಜು ನೋಡಿ, ಇಲ್ಲಿ ಬಿಡ್ಜಿದೆ. ಆಪೋಸಿಟ್ ಬಸ್ಗಳು, ಗೌರ್ಮೆಂಟ್ ಬಸ್ಗಳಲ್ಲಿ ನೀವು ಹೋಗ್ಬೇಕಾಗ್ತದೆ ಇಲ್ಲಿಂದ ಬಿಡ್ಜಿಂದ ಪಾರ್ಕಿಂಗ್ ಹಾಕ್ಬಿಟ್ಟು. ಬಟ್ ಆ ಬಿಡ್ಜಲ್ಲೂ ಕೂಡ ಹೆವಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ. ಆಪೋಸಿಟ್ ಬರೋರು ಹಿಂಗೂ ಹೋಗ್ತಾರೆ. ನೋಡಿದ್ರು ಬಿಟ್ಟ ಮೇಲಂತೂ ಬಸ್ಸು ಸತತ 6 ಅವರ್ ಆದಮೇಲೆ ಏನಂತ ಅಂದರೆ ಕರ್ನಾಟಕ ಗಾಡಿಗಳನ್ನ ಬೇಗ ಬಿಡ್ತಿದ್ರು, ಸ್ಟಾಪ್ ಮಾಡಿಬಿಡ್ತಾರೆ. ಏನಪ್ಪ 2 ಕಿಲೋಮೀಟ್ರಿಗೂ ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ರು. ಬಿಟ್ಟು ಹೋದೋ ನೋಡಿ, ಮೇಲ್ಗಡೆ ಫ್ಲೇವರ್ ಮೇಲೆ ಆ ಕಡೆಯಿಂದ ಬರೋ ಗಾಡಿಗಳು. ಇನ್ನೂ 3 ದಿನ ಐತೆ ಕ್ಲೋಸ್ ಆಗೋದು, ಆಗಲೇ ಇಷ್ಟೊಂದು ರಶ್ ಆಗಿದೆ. ಆಪೋಸಿಟ್ ಬರೋ ದಾರಿನೂ ಕೂಡ ಹೆವಿ ರಶ್ಶು. ಏನಪ್ಪ ಅಂತಂದರೆ ಲಾಸ್ಟ್ 3 ಡೇಸ್ ಇತ್ತಲ್ವಾ, ಗೌರ್ಮೆಂಟ್ ವೆಹಿಕಲ್ಗಳು ಕೂಡ ಆಪೋಸಿಟ್ ರೋಡಲ್ಲಿ ನುಗ್ಬಿಟ್ಟು, ಆವಾಗ ಆಪೋಸಿಟ್ ರೋಡು ಕೂಡ ಅಲ್ಲಿಗೆ ಟ್ರಾಫಿಕ್ ಆಗಿಬಿಟ್ಟೈತೆ. ಎಷ್ಟು ಗಾಡಿಗಳು ಗೊತ್ತಾಗೋದು ನೋಡು, ಹೆವಿ ಗಾಡಿಗಳು ಅಂದರೆ ಹೆವಿ ಗಾಡಿಗಳು. ನಮ್ಗೆ ಇಲ್ಲಿಂದ 7 ಕಿಲೋಮೀಟ್ರ್ ಗಂಟ ಫ್ರೀ ಸಿಕ್ತು. ಆಮೇಲೆ ಮತ್ತೆ ಟ್ರಾಫಿಕ್ ಮತ್ತೆ ಜಾಮ್ ಆಯಿತು. ಅದಾದಮೇಲೆ ನಾವು ಶಾರ್ಟ್ಕಟ್ ಹುಡಿಕೊಂಡು ಒಬ್ಬರನ್ನ ಪರಿಚಯ ಮಾಡಿಕೊಂಡು ಅವ್ರ ಕಡೆಯಿಂದ ನಾವು ಕರ್ಕೊಂಡು ಹೋಗ್ತೀವಿ. ಅಂತೂ ನಾವು ಹೋಗೋದು ರೀಚ್ ಆಗೋದು ಎಲ್ಲ ಕತ್ಲೇ ಆಗಿಬಿಡುತ್ತೆ. 7-7:30 ಅಷ್ಟೊತ್ತಿಗೆ. ನೋಡೋಣ ಕುಂಭಮೇಳದಲ್ಲಿ ಸ್ನಾನ ಮಾಡ್ತಾರೆ, ಯಾಕಂದರೆ ಲಾಸ್ಟ್ 3 ಡೇಸ್ ಇರೋದ್ರಿಂದ ಸ್ನಾನ ಮಾಡೋದಕ್ಕೆ ಬಿಡ್ತಾರೆ. ಫುಲ್ಲು ಕತ್ಲೆ ಇರುವಾಗ ಕುಂಭಮೇಳನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ, ದಯವಿಟ್ಟು ನೋಡಿ. ಸೊ ಫ್ರೆಂಡ್ಸ್, ಸತತ 5 ಅವರ್ ಟ್ರಾಫಿಕ್ ಬಳಿಕ ನಾವೆಲ್ಲ ಒಂದು ಶಾರ್ಟ್ಕಟ್ ರೂಟವರು ಇಲ್ಲೇ ಲೋಕಲ್ ಪೀಪಲ್ಗಳು ಶಾರ್ಟ್ಕಟ್ ರೂಟ್ ಅಲ್ಲಿ ಕರ್ಕೊಬಂದಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಅಲ್ಲಿ ಕುಂಭಮೇಳ ಸ್ನಾನ ಮಾಡೋ ಅಂಥದ್ದು. ತ್ರಿವೇಣಿ ಸಂಗಮ ಅಲ್ಲಿ ಆಗುತ್ತಂತೆ, ಅಲ್ಲೋಗಿ ಸ್ನಾನ ಮಾಡಬೇಕೀಗ. ಜಸ್ಟ್ ನಾವು ಗಾಡೀಲಿ ಈಗ ಬಂದು ಇಳಿತಾ ಇದ್ದೀವಿ. ಇವಾಗೆಲ್ಲ ಹೋಗಿ ಅದೇ ನೀರೆಲ್ಲ ಧೂಳುಗುರು, ಫುಲ್ಲು ಮಣ್ಣು, ಇಲ್ಲಿ ಮಳ್ಳಾಗ್ಬಿಡೋ ಗಾಡಿ ಎಲ್ಲ ಓಡಾಡಿ ನೋಡಿ. ಹೆವಿ ಜನ. ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಹೇಳೋದಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಹೋಗಿ ನಾನು ನಿಮಗೆ ಈ ನೈಟ್ ಹೊತ್ತಲ್ಲಿ ಕುಂಭಮೇಳ ಯಾವ ರೀತಿ ಸ್ನಾನ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ತೋರಿಸ್ತೀನಿ. ಕೊನೆವರೆಗೂ ನೋಡಿ ಫ್ರೆಂಡ್. ಗೈಸ್ ಹೆವಿ ಧೂಳು ಇದೆ ಕ್ಯಾಮ್ರಾ. ಅಲ್ಲೋಗಿ ನದಿನೂ ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಸೇತುವೆ ಕಾಣ್ತಾ ಇದೆ, ಅಲ್ಲಿಗೆ ಹೋಗಬೇಕು.
ಧೂಳು, ನಮಗೂ ಕೂಡ ಗೊತ್ತಿಲ್ಲ ಎಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ. ಗಾಡಿಗಳ್ನ ತಾವೊಂದು ಇಲ್ಲೇ ಹಾಕೋಬೋದು. ಮಾರ್ನಿಂಗ್ ಬಂದಿದ್ರೆ ಎಲ್ಲರೂ ಬೆಟರ್ ಅನಿಸುತ್ತೆ. ಬಟ್ ನೋಡೋಣ, 144 ಇಯರ್ಸ್ ಬಂದಿದ್ದೀವಿ. ಯಾವ ಗುರು ಹೆವಿ ಟ್ರಾಫಿಕ್ಕು, 6 ಅವರ್ ಟ್ರಾಫಿಕಲ್ಲಿ ನಿಂತಿದ್ದಾಯಿತು. ಆಮೇಲೆ ಇಲ್ಲೇ ಲೋಕಲ್ಸ್ ಅವ್ರನ್ನ ಹಿಡ್ದು ಶಾರ್ಟ್ಕಟ್ಟಲ್ಲಿ ಕರ್ಕೊಬಂದ್ರು. ಅವರು 15 ಕಿಲೋಮೀಟ್ರನ್ನ 10 ನಿಮಿಷದಲ್ಲೇ ಕರ್ಕೊಬಂದರು. ಇಷ್ಟೊತ್ತಲ್ಲಿ ನಾವು ಬಂದಿರೋದು ಬರೀ 7 ಗಂಟೆ ಆಗೈತೆ. ಇಷ್ಟೊತ್ತಲ್ಲಿ ಅಲ್ಲಿ ಸ್ನಾನ ಮಾಡೋದಕ್ಕೆ ಬಿಡ್ತಾಯಿದ್ದೀರಾ, ಅಲ್ಲೋ ಇದೆಯಾ ಇಲ್ವೋ ಅಂತಲೂ ಕೂಡ ಗೊತ್ತಿಲ್ಲ. ನೀರು ಮಾತ್ರ ತೊಗೊಳೋದಕ್ಕೆ ಕ್ಯಾನ್ ತಗೊಬಿಟ್ಟಿದ್ದೀನಿ ನೋಡಿ, 25 ಲೀಟ್ರದ್ದು. ಶೌಚಾಲಯದ ವ್ಯವಸ್ಥೆ ಹೆಂಗಾಗೈತೆ ನೋಡಲ್ಲಿ. ಡ್ರೆಸ್ ಚೇಂಜಿಂಗ್ ರೂಮ್ಸು ಏನು ಇದು ಎಂಟ್ರೆನ್ಸ್ ಅನಿಸುತ್ತೆ. ನೋಡಿ ಹೆವಿ ಜನ ಏನೋ ಇದ್ದಾರೆ. ನ್ಯೂಸಲ್ಲಿ ಮಾತ್ರ ಹೇಳ್ತಾನೆ ಇದ್ರು ಭದ್ರ ವ್ಯವಸ್ಥೆ ಇದೆ, ಬಿಗಿ ವ್ಯವಸ್ಥೆ ಇದೆ ಅಂತ. ನೋಡ್ರಿ ಈ ಥರ ಮಾಮೂಲಿ ಪ್ಲಾಸ್ಟಿಕ್ಕು ಬಾತ್ರೂಮ್ ವ್ಯವಸ್ಥೆ. ಈ ಥರ ಮಲ್ಕೊಳ್ಳೋಕೆ ಟೆಂಟ್ಗಳು ಇರ್ತಾವೆ ಇಲ್ಲಿ. ಇದ್ರ ಆಡ ಹೋಗ್ಬೇಕಾದ್ರೆ ಮಲ್ಕೋಬೋದು. ಏನು ಕತೆ ದುಡ್ಡು ಹೆಂಗೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲೂ ಕೂಡ ಸ್ನಾನ ಮಾಡ್ತಾಯಿದ್ದಾರೆ ಸ್ವಲ್ಪ ಜನ. ಇಲ್ಲಿ ಬೈಕ್ಗಳು ನೋಡಿ ಹೋಗ್ತಾ ಇದಾರಲ್ಲ, ಬೈಕವರು 4 ಕಿಲೋಮೀಟ್ರ್ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀವಿ ಬೈಕಲ್ಲಿ, 400 ರೂಪಾಯಿ ಕೊಡಿ ಅಂತ ಕೇಳಕ್ಕೆ ಬಂದರು ಗುರು. ಹೆಂಗೆ ನೋಡಿ. ಗೈಸ್, ಅಲ್ಲಿಂದ ನಾವು ಯಾವುದೋ ಮಹಾದೇವ ಘಾಟ್ ಅಂತ ಪಾರ್ಕಿಂಗ್ ಮಾಡಿದ್ದು ಜಾಗ, ಅಲ್ಲಿಂದ 3 ಕಿಲೋಮೀಟ್ರ್ ಐತೆ. 3 ಕಿಲೋಮೀಟ್ರ್ ದೂರ ಅಲ್ಲಿ ಹೋಗ್ತಾ ಇದ್ರೆ ಕಾಣ್ತಾ ಇದೆ ನೋಡಿ ನಿಮಗೆ ಅಲ್ಲಿ ಸೇತುವೆ. ಆ ಸೇತುವೆ ಬಂದು ಸಂಗಮ್ ಘಾಟ್ ಅಂತೆ. ಸಂಗಮ್ ಆಗೋ ಪ್ಲೇಸ್ ಬಂದು ಅದೇ ನೋಡಿ. ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಈ ರೀತಿ ಇದೆ. ಆಲ್ರೆಡಿ ನಾವು 2 ಕಿಲೋಮೀಟರ್ಸ್ ನಡೆದಿದ್ದೀವಿ. ನಾವು ಬ್ಯಾಕ್ ಸೈಡ್ ಪಾರ್ಕಿಂಗ್ ಮಾಡೋದ್ರಿಂದ ಈ ರೀತಿ ಸಂಗಮಕ್ಕೆ 2.5 ಕಿಲೋಮೀಟರ್ ನಡಿಬೇಕಾಗಿತ್ತು. ಆ ಸೇತುವೆ ಹತ್ರ ಹೋಗಿ ಅಲ್ಲಿ ಎಲ್ಲ ಸಂಗಮ ಪಾಯಿಂಟ್ ಅಂತೆ, ಅಲ್ಲೂ ಮುಳುಗೋದಕ್ಕೆಲ್ಲ ತುಂಬ ಕಷ್ಟ ಅಂತೆ. ನೋಡೋಣ ಗೈಸ್, ಅದು ಬ್ರಿಡ್ಜ್ ಬಂದು ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಐತೆ. ಇದು ರೋಡು ವೆಹಿಕಲ್ಗಳು ಓಡೋ ರೋಡು ಅಲ್ಲಿ ಗಂಟ ಇದೆ. ಇನ್ನೇನು ಬಂದೋ ಸಂಗಮ ಹತ್ರ. ಇಲ್ಲೆಲ್ಲ ಗಾಡಿಗಳು ಎಲ್ಲ ಫುಲ್ಲು, ಗಾಡಿ 200 ರೂಪಾಯಿ ಅಂತ ಒಬ್ರಿಗೆ ಕರ್ಕೊಂಬರೋದಕ್ಕೆ. ಸೊ ಟೋಟಲಿ ಸಂಗಮ ಹತ್ರ ಬಂದು ಹೆವಿ ಜನ ಇದ್ದಾರೆ ಗೈಸ್. ನೋಡಿ ನದಿ ಇನ್ನೂ ಮುಂದೆ ಇದೆ. ಈಗಾಗಲೇ 3 ಕಿಲೋಮೀಟರ್ ನಡೆದಿದ್ದೀವಿ. ನೋಡಿ ಇಲ್ಲೆಲ್ಲ ಮಲ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ. ಟೆಂಟು ನೋಡಿ ಒಳಗಡೆ ಆ ಥರ ಇದೆ. ಕೆಲವೊಂದು ಕಡೆ ಫೀಸು ಕೂಡ ಇದೆ, ಕೆಲವೊಂದು ಕಡೆ ನೀವು ಫ್ರೀಯಾಗೂ ಮಲ್ಕೋಬೋದು. ಕೆಲವೊಂದು ಕಡೆ 1000 ರೂಪಾಯಿ ಅಂತೆ ಒಬ್ರಿಗೆ. ಮೇಲ್ಗಡೆ ತುಂಬ ಜನ ನಡೀತಾ ಇದ್ದಾರೆ ನೋಡಿ. ಕ್ಯಾನ್ಗಳು ನೀರು ಗಂಗಾ ಜಲ ಎತ್ಕೊಂಡು ಹೋಗ್ತಾ ಇದ್ದಾರೆ.
ನೋಡಿ ಇವರೆಲ್ಲ ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ಅನಿಸುತ್ತೆ ಇವರೆಲ್ಲ ಬುಕ್ಕಿಂಗ್ಸ್ ಅವರು. ನೋಡುವ ಮ್ಯಾಗಡೆ ಹೆಂಗೆ ನಡೀತಾರೆ ನೋಡುವ ಜನ, ಮ್ಯಾಗಡೆ ನೋಡುವ ಬ್ರಿಡ್ಜ್ ಮೇಲೆ ಕಪ್ಪುಗೆ ಸಣ್ಣಗೆ. ಇಲ್ಲೊಂದು ಹೈವೇ ಇದೆ, ಹೈವೇ ಮೇಲೂ ಕೂಡ ತುಂಬ ಜನ ಇದ್ದಾರೆ. ಟೋಟಲಿ ನೀವೇನಾದರೂ ಸಂಗಮ್ ಹತ್ರ ಬಂದು ಪಾರ್ಕಿಂಗ್ ಮಾಡ್ತೀರಂದರೆ ನೀವು ಬೆಟರು ಮುಗ್ದೇ ಹೋಗ್ಬಿಡುತ್ತೆ ಬಿಡಿ. ಏನು ಮಾಡಬೇಕಿತ್ತು ಅಂದರೆ ಬೈಕಲ್ಲಿ ತೊಗೊಂಡು ಹೋಗ್ಬೇಕಿದ್ದೀರ, ಬೈಕಲ್ಲಿ ಹತ್ಕೊಂಡು. 7 ಕಿಲೋಮೀಟರ್ ನಡಿಬೇಕಾಗುತ್ತೆ ಈಗ. ಮೋರಿ ನೀರು ಕೂಡ ಹೋಗಿ ಜಾಯ್ನ್ ಆಯ್ತದೆ ಅದಕ್ಕೆ ನದಿಗೆ. ನೋಡಿ ಜನ 8ನೇ ನಂಬರ್ ಹತ್ರ ಅಂತೆ ಒಳಗಡೆ ಹೋಗಿ ಸ್ನಾನ ಮಾಡೋದು, ನೀರು ಸಿಗೋದು. ಮಣಿಗಳು ಎಲ್ಲ ಯಾರೋ ಒಬ್ರು ಫೇಮಸ್ ಆಗಿದಾರಲ್ಲ ಮೊನಾಲಿಸಾ ಅನ್ನೋರು, ಎಲ್ಲೋದ್ರು. ಘಾಟ್ ನಂಬರ್ 8, 8ನೇ ಘಾಟ್ ಒಳಗಡೆ ಹೋಗಿ ಸ್ನಾನ ಮಾಡಬೇಕಂತೆ. ತುಂಬ ಜನ ಇದ್ದಾರೆ. ಇಲ್ಲಿ ಏನು ಸಾಯ್ತಾರೆ ಆಟೋದಲ್ಲಿ, ಒಬ್ರಿಗೆ 100 ರೂಪಾಯಿ, 2-3 ಕಿಲೋಮೀಟರ್ ಕರ್ಕೊಬರಲ್ಲ. ನೋಡಿ ಹೊರಡೆ ಹೋಗಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಗೈಸ್ ಬಂದು ಏನೇನೋ ಇಲ್ಲೇ ಸಂಗಮ ಹತ್ರ ಸ್ನಾನ ಮಾಡೋದು. ಸೊ ಬೆಳಗ್ಗೆ ಹೊತ್ತಾದರೆ ಬೋಟಿಂಗ್ ತೆಪ್ಪದಲ್ಲಿ ಕರ್ಕೊಂಡು ಅಲ್ಲಿ ಮುಂದೆ ಹೋಗಿ ಸ್ನಾನ ಮಾಡಬೇಕಾಗುತ್ತೆ. ಬಟ್ ಇವಾಗ ತುಂಬ ಜನ ನೈಟ್ ಇರೋದ್ರಿಂದ ಮುಗೀತು ಇಲ್ಲಿಗೆ ಸಂಗಮ. ಕುಂಭಮೇಳ ಕೂಡ ಮುಗೀತು, ಇನ್ನೇನು ದಿನ 2 ದಿನ. ನೋಡಿ ನೈಟ್ ಹೊತ್ತು ಇಲ್ಲೇ ಸ್ನಾನ ಮಾಡಿಕೊಂಡು ಇದೇ ನದಿ ಹತ್ರ ಸ್ನಾನ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಇದಿಷ್ಟು ಕುಂಭಮೇಳ ಲಾಗ್. ಎಲ್ಲರೂ ಹೋಗುವ, ಎಲ್ಲರೂ ಗೈಸ್ ನೋಡಿ ನಾವು ಕುಂಭಮೇಳದಲ್ಲಿ ಬಂದು ಸ್ನಾನ ಮಾಡಿಕೊಂಡು ರಾತ್ರಿ ಹೊತ್ತು ಈ ರೀತಿ ಇದೆ ನೀವು. ಸೊ ಇಲ್ಲೆಲ್ಲ ಯಾರು ಕೂಡ ಸ್ನಾನ ಮಾಡಿಲ್ಲ. ಮುಂಚೆ ಅಲ್ಲಿವರೆಗೂ ಕೂಡ ನೀರಿತ್ತಂತೆ, ಬಟ್ ಈಗಿಲ್ಲ. ಅಲ್ಲಿಂದ ಜನ ಬರ್ತಾ ಇದ್ದಾರೆ ಫುಲ್ಲು. ನೀವು ಲೈಟ್ ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಜನ ಬರ್ತಾ ಇರೋದು. ಇಲ್ಲಿ ಬಂದು ಬೆಳಗ್ಗೆ ಹೊತ್ತು ಬೋಟಿಂಗಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಈ ಒಂದು ಬೋಟ್ಗಳಲ್ಲಿ ಮುಂದೆ ಸಂಗಮ ಆಗೋವಂಥ ರೀತಿ ಅವ್ರಿಗೆ 500 ರೂಪಾಯಿ ಕೊಟ್ಬಿಟ್ಟು ಹೋಗಬೇಕಾಗುತ್ತೆ. ಸೊ ನೈಟ್ ಹೊತ್ತು ಕೂಡ ಈ ರೀತಿ ತುಂಬ ಜನ ಅಲ್ಲಿ ಮುಂದೆ ಹೋಗಿ ಸ್ನಾನ ಮಾಡ್ತಾಯಿದ್ದಾರೆ. ಮುಂದೆ ಹೋದರೆ ಇಲ್ಲಿ ಜಾಸ್ತಿ ಈ ಥರ ಕೊಚ್ಚೆ ನೀರು ಥರ ಕಾಣ್ತಾ ಇದೆ. ಮುಂದೆ ಹೋದರೆ ಹರಿಯೋ ನದಿ ಅಲ್ವಾ, ಹರಿಯೋ ನದಿಯಿಂದ ಏನು ಜಾಸ್ತಿ ಕೊಚ್ಚೆ ಥರ ಏನು ಅನಿಸಲ್ಲ. ನೀರು ಕೂಡ ಸ್ಮೆಲ್ ಇಲ್ಲ. ನಾನು ಕೂಡ ತುಂಬ ಮುಂದೆ ಅಷ್ಟು ದೂರ ಹೋಗಿ ಇವಾಗ ತಾನೇ ಸಂಗಮ ಮಾಡ್ಕೊಬಂದು ಸ್ನಾನ ಆಯಿತು. ಸೊ ನೋಡಿ ಈ ರೀತಿ ಇದೆ ಪ್ರಯಾಗ್ರಾಜ್ನ ಕುಂಭಮೇಳ ಯಾತ್ರೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಕುಂಭಮೇಳ ಫೆಬ್ರವರಿ 23ನೇ ತಾರೀಕು ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು.